ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಮಂಜುನಾಥ್ ಶಾಸ್ತ್ರಿ. ವೀಕ್ಷಕರೇ ನೋಡಿ, ಗ್ರಹಗಳ ಒಂದು ಸ್ಥಿತಿ ಅನುಸಾರವಾಗಿ ಒಂದು ಲೈನಲ್ಲಿ ನಾವು ಹೇಗೆ ಹೇಳ್ಬೋದು ಅಂತ. ಉದಾಹರಣೆಗೆ ನೋಡಿ, ಯಾರ ಜಾತಕದಲ್ಲಿ ಸೂರ್ಯ ಅಂದರೆ ಏನು ಹೇಳಿ, ಒಂದು ಸೂರ್ಯ ಬೆಳಕನ್ನು ಕೊಡುತ್ತೆ, ಸೂರ್ಯ ನೇಮ್ ಫೇಮ್ನ ಕೊಡುತ್ತೆ. ಯಾರ ಜಾತಕದಲ್ಲಿ ಸೂರ್ಯ 6ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಆ ವ್ಯಕ್ತಿಯ ರೋಗ ಮುಚ್ಚಿಡೋಕ್ಕಾಗಲ್ಲ, ಆ ವ್ಯಕ್ತಿಯ ಶತ್ರುಗಳು ಮುಚ್ಚಿಡೋಕ್ಕಾಗಲ್ಲ, ಎಲ್ಲರಿಗೂ ಕಾಣಿಸುತ್ತೆ. ಉದಾಹರಣೆಗೆ ಚಂದ್ರ ಯಾರ ಜಾತಕದಲ್ಲಿ ಯಾವ ಮನೆಯಲ್ಲಿ 2ನೇ ಮನೆಯಲ್ಲಿದ್ದರೆ, ಚಂದ್ರ ಅಂದರೆ ಮನಸ್ಸು ಅಂತ ಹೇಳ್ತೀವಿ, ಅವರ ಮನಸ್ಸು ಕುಟುಂಬದ ಬಗ್ಗೆ ಮತ್ತು ತಿನ್ನೋದ್ರ ಬಗ್ಗೆ ಇರುತ್ತೆ. ಮತ್ತು ಮಂಗಳ ಅಂದರೆ ಏನು ಹೇಳ್ತೀವಿ ಅಂದರೆ ಡಿಸೈರ್, ಆಸೆ ಅಂತ ಹೇಳ್ತೀವಿ. ಎಲ್ಲಿ ಮಂಗಳ ಇರುತ್ತೋ ಯಾರ ಜಾತಕದಲ್ಲಿ, ಪಂಚಮದಲ್ಲಿ ಮಂಗಳ ಇದ್ದರೆ ಅವರಿಗೆ ಪ್ರೀತಿ ಪ್ರೇಮದ ವಿಚಾರವಾಗಿ ಆಸೆಗಳು ಜಾಸ್ತಿ ಇರುತ್ತೆ. ಮತ್ತು ಬುಧ ಅಂದರೆ ಬುದ್ಧಿಗೆ ಕಾರಕ. ಯಾರ ಜಾತಕದಲ್ಲಿ ಬುಧ ಎಷ್ಟನೇ ಮನೆ, ಉದಾಹರಣೆಗೆ ಪಂಚಮದಲ್ಲಿ ಬುಧ ಇದ್ದರೆ ಪೂರ್ವ ಪುಣ್ಯ ಅಂದರೆ ಅವರಿಗೆ ಹಿಂದಿನ ಒಂದು ಅಕಲ್ಟ್ ಎಜುಕೇಷನ್ಸು, ಒಂದು ಹಳೆಯ ಕಾಲದ ಶಾಸ್ತ್ರಗಳನ್ನು ಕಲಿಯೋದ್ರಲ್ಲಿ ಆಸಕ್ತಿ ಇರುತ್ತೆ, ಅದರಲ್ಲಿ ಬುದ್ಧಿ ಉಪಯೋಗಿಸ್ತಾರೆ. ಈ ರೀತಿ ಆನ್ಲೈನ್ ಪ್ರೆಡಿಕ್ಷನ್ಸ್ನ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಕುಂಡ್ಲಿನಲ್ಲಿ ಏನೇನು ಕಾಂಬಿನೇಷನ್ ಇದೆ ನೋಡ್ಕೊಳ್ಳಿ. ಪಾರ್ಟ್ 2 ಅಲ್ಲಿ ಉಳಿದಿರೋ ಗ್ರಹಗಳ ವಿಚಾರವಾಗಿ ತಿಳಿಸ್ತೀವಿ. ಧನ್ಯವಾದಗಳು.